ತೆರವು ಮಾಡಲೇಬೇಕು. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಫುಟ್ಪಾತ್ ಹಿಂದಕ್ಕಂತ ಹೇಳಿದರು, ಬಟ್ ಮುಂದೆ ಇದೆ. ಯಾವ ಅಧಿಕಾರಿ ಕೈಯಲ್ಲಿ ಏನೂ ಆಗಿಲ್ಲ. ಎಲ್ಲರೂ ಲಂಚ ದುಡ್ಡು ತಿಂತಾ ಇದ್ದಾರೆ. ಆ ತಿನ್ನೋದ್ರಿಂದ ಅದು ಎತ್ಸೋಕ್ಕಾಗಿಲ್ಲ ಯಾರ ಕೈಯಲ್ಲಿ. ಎರಡು ದಿನ ಎತ್ತಿಸ್ತಾರೆ, 2 ದಿನ ತಿರ್ಗಾ ಬಿಡ್ತಾರೆ. ಒಂದು ಅಧಿಕಾರಿ ಬಂದು ಹಾಕ್ಕೊಳ್ಳಿ ಬಿಡ್ರಿ ಅಂತಾರೆ, ಇನ್ನೊಂದು ಅಧಿಕಾರಿ ಕಲೆಕ್ಷನ್ ಮಾಡ್ತಾನೆ. ಇದು ತಗೊಂಡಿದ್ದಾರೆ. ಅವ್ರು ಮಾಡ್ತಾ ಇರೋದನ್ನ ನಾನು ಸ್ವಾಗತಿಸ್ತೀನಿ. ಅದು ಪರಿಪೂರ್ಣವಾಗಿ ನಡೀತಾ ಇಲ್ಲ. ಯಾಕೆಂದರೆ ಅವರು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಇದಿದೆ ಅಂತ ಹೇಳ್ತಾರೆ. ಅದು ನಿಜ. ಅದರ ಪಾಲನೆ ಯಾರೂ ಮಾಡ್ತಾ ಇಲ್ಲ. ಅದರಲ್ಲೇ ಜೀವನ ಅವಲಂಬಿಸ್ಕೊಂಡು ಅದನ್ನೆಲ್ಲ ಉಲ್ಟಾ ಹೊಡಿತಾ ಇದ್ದಾರೆ. ಹಿಂಗೆ ಮಾಡ್ಕೊಂಡೋದ್ರೆ ಮತ್ತೆ ತಿರ್ಗಾ ಹಿಂದೆನೇ ಇಟ್ಕೊಂಡಿರ್ತಾರೆ. ಅದು ಕಾರ್ಯಗತಕ್ಕೆ ಬಂದಿಲ್ಲ. ಅಷ್ಟು ನಾನು ಹೇಳ್ಬೇಕು. ಅದನ್ನು ಪಾಲನೆ ಮಾಡಿಸ್ಬೇಕು. ಅದಕ್ಕೆ ಸೆಕ್ಯೂರಿಟಿ ಬೇಕು. ಅದನ್ನು ಆಗದಿರೋ ಹಂಗೆ ನೋಡ್ಕೊಬೇಕು. ಡೈಲಿ ರೊಟೀನು ಚೆಕಪ್ ಮಾಡಬೇಕು. ಅದು ಮಾಡದೇ ಇರೋದ್ರಿಂದನೇ ಅವರು ಬಿಟ್ಕೊಂಡಿದ್ದಾರೆ. ಈ ಥರ ನಡೀತಾ ಇದೆ. ಇವ್ರು ಮುಂದೆ ಹೋದರೆ ತಿರ್ಗಾ ಹಿಂದಕ್ಕೆ ಹಾಕೋತಾರೆ ಅಂಗಡಿ. ಅದು ಆಗಬಾರ್ದು ಅನ್ನೋದು. ಜನ ಸುರಕ್ಷತೆ ಮುಖ್ಯ. ಆಕ್ಸಿಡೆಂಟಲ್ಲಿ ಸುಮಾರು ಜನ ತೀರೋಗಿದ್ದಾರೆ. 300 ಜನ ಹೋಗಿದ್ದಾರೆ. ಅದು ಇರೋದು ಅದು ಆಗಬಾರ್ದು, ಅನಾಹುತಗಳು ಅನ್ನೋದಕ್ಕೆ ಇದು ಒಳ್ಳೆಯ ಕಾರ್ಯಕ್ರಮನೇ. ಅದನ್ನು ಮಾಡಬೇಕು. ಅದನ್ನು ಸೆಕ್ಯೂರಿಟಿ ಬೇಕು. ಆಗದಿರೋ ಹಂಗೆ ಅದೇ ನೇಮಿಸ್ಬೇಕು. ಕಾರ್ಪೊರೇಷನ್ ಅವ್ರನ್ನ ನೇಮಿಸಿದ್ರೆ ಅದು ಜನಕ್ಕೆ ಒಂದು ಸುರಕ್ಷತೆ ಬರುತ್ತೆ. ಕೆಲವೊಂದು ಕಡೆ ಇವಾಗ ಇದಕ್ಕೆ ತೆರವು ಕಾರ್ಯಕ್ರಮಕ್ಕೆ ಕೆಲವೊಂದು ಕಡೆ ನೆಗೆಟಿವ್ ಬರ್ತದೆ, ಕೆಲವೊಂದು ಕಡೆ ಪಾಸಿಟಿವ್ ಬರ್ತಾ ಇದೆ. ಏನಂತಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು ಏನು ಹೇಳ್ತಾರೆ, ಮೇಡಮ್ ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ, ನಮ್ಮ ಜೀವನ ಹೇಗೆ ಮುಂದಕ್ಕೆ? ಇದು ಯಾವುದೋ ಕಾಲದಿಂದ ಹಂಗೆ ಬಂದಿದೆ. ಇವತ್ತೇನು ಹೊಸದಾಗಿ ಕಾನೂನು ಇವಾಗ ಮಾಡ್ತಾ ಇದ್ದಾರೆ. ಇದೆಲ್ಲ ಓಬ್ರಾಯಿನ್ ಕಾಲದಿಂದ ಬಂದಿದೆ. ಅವ್ರು ಅದರಲ್ಲೇ ಕುಟುಂಬ, ಜೀವನ, ಮದುವೆ, ಮುಂಜಿ ಎಲ್ಲ ಅದರಲ್ಲೇ ಉಳ್ಕೊಂಬಿಟ್ಟಿದೆ. ಅದರಿಂದ ಅದನ್ನು ಅವ್ರಿಗೆ ಬದಲಿ ಎಲ್ಲಾದರೂ ಒಂದು ಅನುಕೂಲ ಮಾಡಿಕೊಟ್ಟು ಕಾರ್ಯಾಚರಣೆ ಮಾಡಿದರೆ ನಾನು ಒಪ್ಕೊತಾ ಇದ್ದೆ. ಅವ್ರಿಗೆ ಏನು ಬದಲಿ ಸರ್ಕಾರ ಮಾಡಿಲ್ಲ. ಅವರು ಹೊಡೆದ್ಬಿಟ್ರೆ ಅವರೆಲ್ಲ ಹೋಗ್ತಾರೆ ರೋಡ್ಗೆ. ಆ ಬದಲಿ ಅನುಕೂಲ ಮಾಡಿಕೊಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಿಯವರೇ ಹೊರಗಡೆ ಅವರೇ ಜಾಸ್ತಿ. ಬೆಂಗಳೂರು ಹೊರಗಡೆ ಅವರೇ. ಅವ್ರಿಗೆ ಓಟು ಇಲ್ಲ ಇಲ್ಲಿ. ಎಲ್ಲ ತಮಿಳ್ನಾಡು ಬೇರೆ ಬೇರೆ ಊರುಗಳಿಂದ ಬಂದು ಎಲ್ಲ ಇಲ್ಲಿ ಸೆಟ್ಲ್ ಆಗಿದೆ. ಇಲ್ಲಿರೋರು ಯಾರೂ ಇಲ್ಲ. ಇಲ್ಲಿರೋರು ಕಡಿಮೆ. ಅಲ್ಲಿ ಓಟ್ ಹಾಕ್ತಾರೆ. ಅಲ್ಲಿ ಎಲ್ಲ ಅವರ ಸವಲತ್ತುಗಳು ಅಲ್ಲಿ ತಗೊಂಡು ತಿರ್ಗಾ ಇಲ್ಲಿ ಬಂದು ಜೀವನ ಮಾಡ್ತಾರೆ. ಅಲ್ಲಿ ಸ್ವಂತ ಮನೆಗಳು ಬೇಕಾದಂಗೆ ಮಾಡಿಕೊಂಡು ಅಲ್ಲಿ ಅನುಕೂಲ ಪಡ್ಕೊಂಡಿರ್ತಾರೆ. ಇಲ್ಲಿ ಏನು ಇಲ್ದಿರಂಗೆ ಇರ್ತಾರೆ. ಇಲ್ಲಿ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವ್ರನ್ನೆಲ್ಲ ತಡಿಬೇಕು. ಹೊರ ರಾಜ್ಯದವ್ರನ್ನ ತಡಿಬೇಕು ಅನ್ಸಲ್ವಾ ಸರ್? ಹೊರ ರಾಜ್ಯವ್ರ ತಡೆಯೋಕೆ ಆಗೋದಿಲ್ಲ. ಯಾಕಂದರೆ ಬೆಂಗಳೂರು ಬಾಗಿಲು ತೆಗೆದುಬಿಟ್ಟಿದೆ, ಯಾರು ಬೇಕೋ ಬರಲಿ ಅಂತ. ಈ ಬೆಂಗಳೂರಲ್ಲಿ ಇವತ್ತು ಇರೋದು ಜನ ಎಲ್ಲ ಹೊರಗಡೆ ಅವರೇ. ಪರ್ಸೆಂಟೇಜ್ ಬಂದು ಭಾಳ ಕಡಿಮೆ. 25% ಬೆಂಗಳೂರು ಇದ್ದಾರೆ. ಎಲ್ಲ ಹೊರಗಡೆ ಅವರೇ. ಕನ್ನಡ ಬರೋದಿಲ್ಲ, ಭಾಷೆ ಬರೋದಿಲ್ಲ. ಅದು ನೀವು ನೋಡ್ತಾ ಇದ್ದೀವಲ್ಲ, ನಾವು ಭಾಷೆ ಪ್ರಾಬ್ಲಮ್ಮು. ಹೊರಗಡೆ ಅವರು ಇದ್ದಾರೆ. ಬಟ್ ಏನೇ ಆದರೂ ಫುಟ್ಪಾತ್ನ ತೆರವು ಅವ್ರಿಗೆ ಬೇರೆ ಅನುಕೂಲ ಮಾಡಿ ಅವ್ರಿಗೆ ತೆಗಿಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ಕನ್ನಡದವ್ರಿಗೆ ಮಾಡಿಕೊಡ್ಲೇಬೇಕು. ಅಂದರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಜೀವನ ಮಾಡಿ ಅವ್ರಿಗೆ ಅವಕಾಶ ಇಲ್ಲ ಅಂದರೆ ಅದು ತಪ್ಪಲ್ವ? ಅದು ಕೊಡಬೇಕು. ಪ್ರತಿಯೊಂದು ರಂಗದಲ್ಲೂ ಅವ್ರಿಗೆ ಅವಕಾಶ ಕೊಡಬೇಕು. ಯಾವುದೇ ರಂಗ ಫೀಲ್ಡ್ ಆಗಲಿ ಅವಕಾಶ ಕೊಡಬೇಕು. ಕನ್ನಡದವ್ರಿಗೆ ಆದ್ಯತೆ ಅವ್ರಿಗೆ. ಕನ್ನಡದಲ್ಲೇ ಆದ್ಯತೆ ಫಸ್ಟ್ ಅವ್ರಿಗೆ. ಹೌದು. ಇವಾಗ ನಾವು ಹಂಗೆ ತಂದೆ ಕಾಲದಿಂದನೇ ಬಂದಿದ್ದೀವಿ. ಅದನ್ನು ಮಾಡಿಕೊಡ್ಲೇಬೇಕು. ಅವ್ರಿಗೆ ಆದ್ಯತೆ ಕೊಡಬೇಕು. ಎಲ್ಲ ರಂಗದಲ್ಲೂ, ಎಲ್ಲ ಫೀಲ್ಡಲ್ಲಿ. ಅವ್ನು ಕನ್ನಡನೇ ಬರೋದಿಲ್ಲ ಅಂತ ಅವ್ರು ವಿಪರೀತ ಇದ್ದಾರೆ ಇಲ್ಲಿ. ಅದನ್ನು ಸುಧಾರಣೆ ಮಾಡಿ ಇದನ್ನು ಜನಕ್ಕೆ ಕನ್ನಡದವ್ರಿಗೆ ಕೊಡಬೇಕು. ಆಮೇಲೆ ಬೇರೆಯವ್ರಿಗೆ ಅದು ಪರ್ಸೆಂಟೇಜ್ ರೇಷಿಯೋ ಅಲ್ಲಿ ಕೊಡೋದ್ರಲ್ಲಿ ತಪ್ಪಿಲ್ಲ. ಫಸ್ಟ್ ಕನ್ನಡದವ್ರು ಕೊಡಬೇಕು. ಏನೂ ಇಲ್ಲ. ಸುಮ್ಮನೆ ಯಾವತ್ತೋ ಒಂದಿನ ಕನ್ನಡ ಅಂದ್ಬಿಡ್ತೀವಿ, ತಿರ್ಗಾ ಮರ್ತೇ ಹೋಗ್ಬಿಡ್ತಾರೆ. ತಿರ್ಗಾ ರಾಜ್ಯೋತ್ಸವ ಬರ್ತದೆ, ಅವು ಕನ್ನಡ. ಅದನ್ನು ಇದೆಲ್ಲ ಪರಿಷ್ಕರಣೆ ಮಾಡಬೇಕು. ಇದು ಇನ್ನೊಂದು ಏನಂದರೆ, ಈ ಸರ್ಕಾರಗಳು ಯಾವುದೂ ಇವತ್ತವರೆಗೂ ಸರಿಯಾದ ಕ್ರಮ ತಗೊಂಡಿಲ್ಲ. ಆ ಟೈಮ್ಗೆ ಆ ಮಾತು ಹೇಳ್ತಾರಲ್ಲ ಮುಖ್ಯಮಂತ್ರಿ ಸರ್ ಹೇಳ್ತಾರೆ,
CM ಹೇಳ್ತಾರೆ ಏನಂತಂದ್ರೆ ನಾವು ಫುಟ್ಪಾತ್ ತೆರವು ಮಾಡ್ತಾ ಇರೋದೇ ಈಗ ಹೊರ ರಾಜ್ಯದವ್ರನ್ನ ತಡೆಯೋದಕ್ಕೋಸ್ಕರ ಅಂತ ಹೇಳ್ತಾರೆ. ಇಲ್ಲ, ಏನು ತೆರವು ಮಾಡಿದ್ದಾರೆ ಮೇಡಮ್, ನಾವೇ ನೋಡ್ತಾ ಇದ್ದೀವಿ. ಏನು ಹೇಳ್ಕೊಳಂಥದ್ದು ಇಲ್ಲ. ಸುಮ್ಮನೆ ಹಿಂಗೆ ಮುಂದೆ ಮಾಡ್ತಾರೆ, ತಿರ್ಗಾ ಹಿಂದೆ ಅದೇ ಕೆಲಸ. ನಾವು ಅದಕ್ಕೆ ಸರಿಯಾದ ಭದ್ರತೆ ಬೇಕು, ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ ಇದ್ದರೆ ನೋಡಿ ಇದೆಲ್ಲ ತೆರವು ಮಾಡಿರೋದಕ್ಕೆ ಬೆಲೆ ಸಿಗತ್ತಿಲ್ಲ ಅಂದರೆ ಇಲ್ಲ. ಅದನ್ನು ಹೇಳೋಕ್ಕೆ ಇಚ್ಛೆ